ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ, ಕಲಿಕೆಯ ಹೊಸ ಹಾದಿಯಲಿ ಜೊತೆಗೂಡಿ ಹೆಜ್ಜೆಯ ಹಾಕೋಣ, ಸಂತಸದಿ ಕಲಿಯೋಣ ನಮ್ಮ ಹೆಮ್ಮೆಯ ಈ ಕ್ಲಾಸಿನಲ್ಲಿ. Yes sir. Yes teacher. Present ma'am. ಮಕ್ಕಳೇ, ಈ ದಿನದ ಗಣಿತದ ಅವಧಿಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಮಕ್ಕಳೇ, ಈ ದಿನದ ಪಾಠಕ್ಕೆ ಹೋಗೋದಕ್ಕೆ ಮೊದಲು ಹಿಂದಿನ ಒಂದು ಅವಧಿಯಲ್ಲಿ ನಾವೇನೆಲ್ಲ ಅಭ್ಯಾಸ ಮಾಡಿದ್ದು ಎಂಬುದನ್ನು ಒಂದು ಸಾರಿ ನೋಡೋಣ. ಮಕ್ಕಳೇ, ನಾವು ಹಿಂದಿನ ಅವಧಿಯಲ್ಲಿ 5 ಅಂಕಿಯ ಸಂಖ್ಯೆಗಳನ್ನು ವಿಸ್ತಾರ ರೂಪದಲ್ಲಿ ಬರೀತಕ್ಕಂಥದ್ದು, ವಿಸ್ತಾರ ರೂಪದಲ್ಲಿರ್ತಕ್ಕಂಥ ಸಂಖ್ಯೆಗಳನ್ನು ಸಂಖ್ಯಾ ರೂಪದಲ್ಲಿ ಬರೀತಕ್ಕಂಥದ್ದು, ಕೊಟ್ಟಿರುವ ಅಂಕಿಗಳಿಂದ 5 ಅಂಕಿಯ ಕನಿಷ್ಠ ಮತ್ತು ಗರಿಷ್ಠ ಸಂಖ್ಯೆಯನ್ನು ಬರೀತಕ್ಕಂಥದ್ದು, 5 ಅಂಕಿ ಸಂಖ್ಯೆಯ ಮುಂದಿನ ಸಂಖ್ಯೆ ಬರೀತಕ್ಕಂಥದ್ದು. ಇಷ್ಟನ್ನು ನಾವೇನು ಮಾಡಿದ್ದು ಅಂತಂದರೆ ಅಭ್ಯಾಸವನ್ನು ಮಾಡಿದ್ದು. ಮಕ್ಕಳೇ, ಈ ದಿನ ನಾವು ಏನೆಲ್ಲ ಅಭ್ಯಾಸ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಒಂದು ಸಾರ್ತಿ ನೋಡೋಣ. 5 ಅಂಕೆಯ ಸಂಖ್ಯೆಗಳ ಸಂಖ್ಯಾ ಸರಣಿಯನ್ನು ಪೂರ್ಣಗೊಳಿಸ್ತಕ್ಕಂಥದ್ದು, 5 ಅಂಕಿಯ ಅತಿ ಚಿಕ್ಕ ಸಂಖ್ಯೆ ಮತ್ತು ಅತಿ ದೊಡ್ಡ ಸಂಖ್ಯೆಯನ್ನು ಗುರುತಿಸ್ತಕ್ಕಂಥದ್ದು, 5 ಅಂಕಿಯ ಸಂಖ್ಯೆಗಳನ್ನು ಏರಿಕೆಯ ಕ್ರಮದಲ್ಲಿ ಬರೀತಕ್ಕಂಥದ್ದು, 5 ಅಂಕಿಯ ಸಂಖ್ಯೆಗಳನ್ನು ಇಳಿಕೆಯ ಕ್ರಮದಲ್ಲಿ ಬರೀತಕ್ಕಂಥದ್ದು. ಇಷ್ಟು ಅಂಶಗಳನ್ನು ಇವತ್ತು ನಾವು ನೋಡ್ತೀವಿ. ಮಕ್ಕಳೇ, ಸಂಖ್ಯಾ ಸರಣಿಯ ವಿನ್ಯಾಸ ಪೂರ್ಣಗೊಳಿಸುವುದು. ಇಲ್ಲಿ ಒಂದು ಸಂಖ್ಯಾ ಸರಣಿ ಬರುತ್ತೆ, ಆ ಸಂಖ್ಯಾ ಸರಣಿಯಲ್ಲಿ ಬಿಟ್ಟಿರ್ತಕ್ಕಂಥ ಸ್ಥಳವನ್ನು ನಾವು ತುಂಬಬೇಕಾಗತ್ತೆ. ಮಕ್ಕಳೇ ನೋಡಿ, ಇಲ್ಲಿ 15,000, 16,000, ಅದರ ಮುಂದಿನ ಸಂಖ್ಯೆ ಯಾವುದು ನಿಮಗೆಲ್ಲ ಗೊತ್ತಿದೆ. ಕರೆಕ್ಟ್, ನಿಮ್ಮ ಉತ್ತರ ಕರೆಕ್ಟು. ಅದನ್ನು ಹೇಗೆ ಬರೀತಕ್ಕಂಥದ್ದು? ನಿಮ್ಮ ಉತ್ತರ 17,000 ಕರೆಕ್ಟು. ಹೇಗೆ ಬರೀತಕ್ಕಂಥದ್ದು ನೋಡೋಣ ಒಂದು ಸರ್ತಿ. ನೋಡಿ ಮಕ್ಕಳೇ, ಇಲ್ಲಿ 16,000 ಮತ್ತು 15,000 ಇವುಗಳ ನಡುವೆ ಇರತಕ್ಕಂಥ ವ್ಯತ್ಯಾಸ ಅಂದರೆ 16,000ದಲ್ಲಿ 15,000ವನ್ನು ಕಳಿಬೇಕು. ಕಳೆದಾಗ ನಮಗೆ ದೊರೀತಕ್ಕಂಥ ಉತ್ತರ 1,000. ಹಾಗೆಯೇ 16,000ಕ್ಕೆ 1000ವನ್ನು ಸೇರಿಸಿದಾಗ ನಮಗೆ ಮುಂದಿನ ಸಂಖ್ಯೆ ದೊರೆಯುತ್ತೆ. ಮಕ್ಕಳೇ ನೋಡಿ, ಈ ಸಂಖ್ಯಾ ಸರಣಿಯನ್ನು ನೀವು ಪೂರ್ಣಗೊಳಿಸಬೇಕು. ಮಕ್ಕಳೇ, ಇಲ್ಲಿ ನೋಡಿ 24,300, 24,500, 24,700 ಮುಂದಿನ ಸಂಖ್ಯೆ ಯಾವುದು? ಇಲ್ಲಿ ಈ ಸಂಖ್ಯೆ ನಮಗೆ ಉತ್ತರ ಬರಬೇಕಾದ್ರೆ 24,500ರಲ್ಲಿ 24,300ನ್ನು ಕಳಿಬೇಕು. ಅವುಗಳ ವ್ಯತ್ಯಾಸ ಕಂಡುಹಿಡಬೇಕು. ವ್ಯತ್ಯಾಸ ಎಷ್ಟು? 200 ವ್ಯತ್ಯಾಸ. ನಂತರ 24,700ರಲ್ಲಿ 24,500ನ್ನು ಕಳಿಬೇಕು, ಅಂದರೆ ವ್ಯತ್ಯಾಸವನ್ನು ಕಂಡುಹಿಡಬೇಕು. ಅಂದರೆ 24,700ರಲ್ಲಿ 24,500ನ್ನು ಕಳಿಬೇಕು. ಆಗ ಬರ್ತಕ್ಕಂಥ ಉತ್ತರ ಸಹಿತ ಏನಾಗಿದೆ ಅಂದರೆ 200. ಅಂದರೆ ಈ ಎರಡೂ ಸಂಖ್ಯೆಗಳ ನಡುವಿರ್ತಕ್ಕಂಥ ಅಂತರ 200. ಅಂದರೆ ಈಗ ಮೂರನೇ ಸಂಖ್ಯೆಗೆ 24,700ಕ್ಕೆ ನಾವು 200ನ್ನು ಸೇರಿಸಿದಾಗ ಮುಂದಿನ ಸಂಖ್ಯೆ ಬರುತ್ತೆ. ನೋಡಿ ಮಕ್ಕಳೇ, 24,700ಕ್ಕೆ 200ನ್ನು ಸಂಕಲನ ಮಾಡಿ ಅಂದರೆ ಕೂಡಿದ್ದೀವಿ, ನಮಗೆ ಬಂದಿರತಕ್ಕಂಥ ಸಂಖ್ಯೆ 24,900. ಈ ಸರಣಿ ಸಂಖ್ಯೆಯ ಮುಂದಿನ ಸಂಖ್ಯೆ 24,900. ಮಕ್ಕಳೇ ನೋಡಿ, ಇಲ್ಲೊಂದು ಸಂಖ್ಯಾ ಸರಣಿ ಇದೆ, ಇದನ್ನು ನೀವೇ ಪೂರ್ಣ ಮಾಡಬೇಕು. ನೋಡಿ, ಓದಿ ಸಂಖ್ಯೆಯನ್ನು. ರೆಡಿ ಇದ್ದೀರಲ್ಲ? ರೆಡಿ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಉತ್ತರವನ್ನು ನೋಡೋಣ ಮಕ್ಕಳೇ. ಎಸ್, ಕರೆಕ್ಟ್. 54,500 ಈ ಸರಣಿಯ ಮುಂದಿನ ಸಂಖ್ಯೆ. ವೆರಿ ಗುಡ್ ಮಕ್ಕಳೇ. ಮಕ್ಕಳೇ, ಈ ಸಂಖ್ಯಾ ಸರಣಿಯನ್ನು ಸಹ ಪೂರ್ಣ ಮಾಡಿ. ನೋಡಿ, ಓದಿ ಸಂಖ್ಯೆಗಳನ್ನು ಓದ್ತಾ ಇದ್ದೀರಾ ಅಂತ ಭಾವಿಸಿದ್ದೀನಿ. ವೆರಿ ಗುಡ್, ನಿಮ್ಮ ಉತ್ತರ ಸರಿಯಾಗಿದೆ. 76,250. ಮಕ್ಕಳೇ, 5 ಅಂಕಿಯ ಚಿಕ್ಕ ಸಂಖ್ಯೆ ಮತ್ತು ದೊಡ್ಡ ಸಂಖ್ಯೆಯನ್ನು ಗುರುತಿಸ್ತಕ್ಕಂಥದ್ದು. ಮಕ್ಕಳೇ, ಇದಕ್ಕೆ ಸಂಬಂಧಪಟ್ಟಂಥ ಒಂದು ಚಟುವಟಿಕೆ ಇದೆ. ಆ ಚಟುವಟಿಕೆಯ ವಿಡಿಯೋವನ್ನು ನೋಡ್ಕೊಂಬರೋಣವಾ? 72,437, 85,858. ಇವೆರಡು ಸಂಖ್ಯೆಯಲ್ಲಿ 72,437 ಚಿಕ್ಕ ಸಂಖ್ಯೆ, 85,858 ದೊಡ್ಡ ಸಂಖ್ಯೆ. ಕಾರಣ ಏನಂದರೆ 10,000 ಸ್ಥಾನದಲ್ಲಿ ಇಲ್ಲಿ 7 ಇದೆ, ಇಲ್ಲಿ 8 ಇದೆ. ಅದರಿಂದ 72,437 ಚಿಕ್ಕ ಸಂಖ್ಯೆ, 85,858 ದೊಡ್ಡ ಸಂಖ್ಯೆ. 62,437, 65,858.
ಇವೆರಡು ಸಂಖ್ಯೆಯಲ್ಲಿ 62,437 ಚಿಕ್ಕ ಸಂಖ್ಯೆ, 65,858 ದೊಡ್ಡ ಸಂಖ್ಯೆ. ಕಾರಣ ಏನಂದರೆ ಇಲ್ಲಿ 10,000 ಸ್ಥಾನದಲ್ಲಿ 2 ಸಮ ಇದೆ, 1000 ಸ್ಥಾನದಲ್ಲಿ ಇಲ್ಲಿ 2 ಇದೆ, ಇದು 5 ಇದೆ. ಆದ್ದರಿಂದ 62,437 ಚಿಕ್ಕ ಸಂಖ್ಯೆ, 65,858 ದೊಡ್ಡ ಸಂಖ್ಯೆ. ಮಕ್ಕಳೇ ನೋಡಿ, 72,437 ಮತ್ತು 85,858 ಇವುಗಳಲ್ಲಿ ಚಿಕ್ಕ ಸಂಖ್ಯೆಯನ್ನು ಗುರುತಿಸಿ. ಇವುಗಳಲ್ಲಿ ಚಿಕ್ಕ ಸಂಖ್ಯೆಯನ್ನು ಗುರುತಿಸಬೇಕಾದ್ರೆ ನಾವೇನು ಮಾಡಬೇಕಂತಂದರೆ, ಇದು 5 ಅಂಕಿಯ ಸಂಖ್ಯೆ. ಆದ್ದರಿಂದ 10,000 ಸ್ಥಾನದಲ್ಲಿರ್ತಕ್ಕಂಥ ಅಂಕೆಗಳನ್ನು ನೋಡಬೇಕು. 10,000 ಸ್ಥಾನದಲ್ಲಿ 7 ಇದೆ, 10,000 ಸ್ಥಾನದಲ್ಲಿ 8 ಇದೆ. ಅಂದರೆ 7, 8ರಲ್ಲಿ 7 ಚಿಕ್ಕ ಅಂಕೆ. ಆದ್ದರಿಂದ ಈ ಸಂಖ್ಯೆ 72,437 ಚಿಕ್ಕ ಸಂಖ್ಯೆ ಆಗುತ್ತೆ. ಅರ್ಥ ಆಗಿದೆಯಲ್ಲ ಮಕ್ಕಳೇ? ವೆರಿ ಗುಡ್. ಈಗ ನೋಡಿ, 62,437 ಮತ್ತು 65,858 ಇಲ್ಲಿ ಚಿಕ್ಕ ಸಂಖ್ಯೆಯನ್ನು ಗುರುತಿಸಬೇಕು. ಗುರುತಿಸಬೇಕಾದ್ರೆ ನೋಡಿ, 10,000 ಸ್ಥಾನದಲ್ಲಿ 6 ಇದೆ, 6 ಇದೆ. ಈಗ ಇವೆರಡು ಸಮ ಇರೋದ್ರಿಂದ ನಾವೇನು ಮಾಡಬೇಕಂತಂದರೆ, ಹಿಂದಿನ ಸ್ಥಾನ ಅಂದರೆ 1000 ಸ್ಥಾನದಲ್ಲಿರ್ತಕ್ಕಂಥ ಅಂಕಿಗಳನ್ನು ನೋಡಬೇಕು. 1000 ಸ್ಥಾನದಲ್ಲಿ 2 ಇದೆ, ಇಲ್ಲಿ 5 ಇದೆ. ಅಂದರೆ 2, 5ನ್ನು ಹೋಲಿಕೆ ಮಾಡಿದಾಗ 2 ಚಿಕ್ಕದು, 2ನ್ನು ಹೊಂದಿರತಕ್ಕಂಥ ಒಂದು ಸಂಖ್ಯೆ 62,437 ಅತಿ ಚಿಕ್ಕ ಸಂಖ್ಯೆ ಆಗುತ್ತೆ. ನೀವೆಲ್ಲ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ನಾನು ಭಾವಿಸಿದ್ದೀನಿ. ಈ ಲೆಕ್ಕವನ್ನು ನೀವೇ ಮಾಡಬೇಕು. ನೋಡಿ, 2 ಸಂಖ್ಯೆಗಳಿದೆ, ಇವುಗಳಲ್ಲಿ ಚಿಕ್ಕ ಸಂಖ್ಯೆಯನ್ನು ನೀವೀಗ ಗುರುತಿಸಬೇಕು. ಗುರುತಿಸ್ತಿರಲ್ಲ? ವೆರಿ ಗುಡ್ ಮಕ್ಕಳೇ. ಚಿಕ್ಕ ಸಂಖ್ಯೆ 47,248. ಮಕ್ಕಳೇ ನೋಡಿ, ಇಲ್ಲಿ 2 ಸಂಖ್ಯೆಗಳು ಕಾಣ್ತಾ ಇದೆ. ಇವುಗಳಲ್ಲಿ ದೊಡ್ಡ ಸಂಖ್ಯೆಯನ್ನು ಗುರುತಿಸಬೇಕು. ನೀವು ಗುರುತಿಸಬೇಕಾದ್ರೆ 10,000ದ ಒಂದು ಸ್ಥಾನದಲ್ಲಿರ್ತಕ್ಕಂಥ ಅಂಕಿಗಳನ್ನು ನೀವು ಹೋಲಿಕೆಯನ್ನು ಮಾಡಬೇಕಾಗುತ್ತೆ. ವೆರಿ ಗುಡ್. ದೊಡ್ಡ ಸಂಖ್ಯೆ 65,456. ಮಕ್ಕಳೇ ತುಂಬ ಚೆನ್ನಾಗಿ ಉತ್ತರವನ್ನು ಕೊಡ್ತಾ ಇದ್ದೀರಾ. ಮಕ್ಕಳೇ ನೋಡಿ, ಇಲ್ಲಿ 2 ಸಂಖ್ಯೆಗಳಿದೆ, 64,712, 64,786. ಇವುಗಳಲ್ಲಿ ದೊಡ್ಡ ಸಂಖ್ಯೆಯನ್ನು ಗುರುತಿಸಿ. ಇದರ ಬಗ್ಗೆ ಒಂದು ಚಟುವಟಿಕೆ ಇದೆ, ಆ ಚಟುವಟಿಕೆಯ ವಿಡಿಯೋವನ್ನು ನೋಡ್ಕೊಂಡು ಬರೋಣ. ಮಕ್ಕಳೇ, ಇಲ್ಲಿ 5 ಅಂಕಿಯ ಸಂಖ್ಯೆಗಳಿವೆ. ಈ ಸಂಖ್ಯೆಗಳನ್ನು ಒಮ್ಮೆ ಓದೋಣ. 64,712, 64,786. ಮಕ್ಕಳೇ, ಈ ಸಂಖ್ಯೆಗಳಲ್ಲಿ ದೊಡ್ಡ ಸಂಖ್ಯೆಯನ್ನು ಗುರುತಿಸಬೇಕು. ನಾವು ದೊಡ್ಡ ಸಂಖ್ಯೆಯನ್ನು ಗುರುತಿಸಬೇಕಾದ್ರೆ ಇಲ್ಲಿ ಈ ಸಂಖ್ಯೆಗಳಲ್ಲಿ ಅತಿ ದೊಡ್ಡ ಸ್ಥಾನ 10,000. 10,000ದಲ್ಲಿರ್ತಕ್ಕಂಥ ಅಂಕಿಗಳನ್ನು ನೋಡಬೇಕು. ನೋಡಿ, 10,000ದಲ್ಲಿ 6, 6 2 ಸಮವಾಗಿದೆ. 10,000ದ ಸ್ಥಾನದಲ್ಲಿ 2 ಅಂಕಿಗಳು ಸಮವಾಗಿದ್ದಾಗ 1000 ಸ್ಥಾನ ಗಮನಿಸಬೇಕು. 1000 ಸ್ಥಾನದಲ್ಲೂ 4 ಇದೆ, ಇಲ್ಲಿ 1000 ಸ್ಥಾನದಲ್ಲೂ 4 ಇದೆ. 1000 ಸ್ಥಾನದಲ್ಲಿ ಅಂಕಿಗಳು ಸಮವಾಗಿದ್ದಾಗ 100ರ ಸ್ಥಾನ ಗಮನಿಸಬೇಕು. 100 ಸ್ಥಾನದಲ್ಲಿ 7 ಇದೆ, 100 ಸ್ಥಾನದಲ್ಲಿ 7 ಇದೆ. ಈ 100 ಸ್ಥಾನದಲ್ಲೂ ಸಹ ಅಂಕಿಗಳು ಸಮವಾಗಿದ್ದಾಗ ನಾವು 10ರ ಸ್ಥಾನವನ್ನು ಗಮನಿಸಬೇಕು. 10ರ ಸ್ಥಾನದಲ್ಲಿ ನೋಡಿ, ಈ ಒಂದು ಸಂಖ್ಯೆಯಲ್ಲಿ 1 ಇದೆ, ಈ ಸಂಖ್ಯೆಯಲ್ಲಿ 8 ಇದೆ. ಆದ್ದರಿಂದ 1 ಮತ್ತು 8 ಇವುಗಳಲ್ಲಿ ಈ ಅಂಕಿಗಳಲ್ಲಿ ದೊಡ್ಡದು 8. ಆದ್ದರಿಂದ ಈ ಸಂಖ್ಯೆ ಅಂದರೆ 64,786 ಈ 2 ಸಂಖ್ಯೆಗಳಲ್ಲಿ ದೊಡ್ಡ ಸಂಖ್ಯೆ. ಮಕ್ಕಳೇ, ಚಟುವಟಿಕೆ ನೋಡ್ಕೊಂಡು ಬಂದಿರಲ್ವಾ? ನೋಡಿ, ಇಲ್ಲಿ 64,712, 64,786 ಈ ಸಂಖ್ಯೆಗಳಲ್ಲಿ ದೊಡ್ಡ ಸಂಖ್ಯೆಯನ್ನು ನಾವು ಗುರುತಿಸಬೇಕು. ನಾವು ನೋಡಿ, 10,000 ಸ್ಥಾನದಲ್ಲಿ 6, 6 ಸಮ ಇದೆ. ಈ ರೀತಿ ಇದ್ದಂಥ ಪಕ್ಷದಲ್ಲಿ 1000 ಸ್ಥಾನದಲ್ಲಿರ್ತಕ್ಕಂಥ ಅಂಕೆ ನೋಡಿ 4, 4 ಅಲ್ಲೂ ಸಹ ಸಮ ಇದೆ. ಆಗ 100 ಸ್ಥಾನದಲ್ಲಿರ್ತಕ್ಕಂಥ ಅಂಕೆಯನ್ನು ನೋಡಬೇಕು. 100 ಸ್ಥಾನದಲ್ಲಿ 7 ಮತ್ತು 7 100 ಸ್ಥಾನದಲ್ಲೂ ಸಹ ಸಮ ಇದೆ. ಆಗ 10ರ ಸ್ಥಾನದಲ್ಲಿರ್ತಕ್ಕಂಥ ಅಂಕಿ ನೋಡಿ 1 ಇದೆ ಮತ್ತು 8 ಇದೆ. ಇವುಗಳಲ್ಲಿ ದೊಡ್ಡ ಸಂಖ್ಯೆ 1 ಮತ್ತು 8ರಲ್ಲಿ 8ನ್ನು ಹೊಂದಿರತಕ್ಕಂಥ ಸಂಖ್ಯೆ 64,786 ದೊಡ್ಡ ಸಂಖ್ಯೆ ಆಗುತ್ತೆ. ಗೊತ್ತಾಯ್ತಲ್ಲ ಮಕ್ಕಳೇ? ನೀವು ವಿಡಿಯೋದಲ್ಲಿ ಸಹಿತ ಇದನ್ನು ಗಮನಿಸಿದ್ದೀರಾ? ಮಕ್ಕಳೇ ನೋಡಿ, ಇಲ್ಲಿ 3 ಚಿಹ್ನೆಗಳನ್ನು ಕೊಟ್ಟಿದ್ದಾರೆ. ಈ ಚಿಹ್ನೆಗಳನ್ನು ಉಪಯೋಗಿಸಿ ಸಂಖ್ಯೆಗಳ ಮಧ್ಯೆ ಈ ಚಿಹ್ನೆಗಳನ್ನು ನಾವು ಹಾಕಬೇಕಾಗುತ್ತೆ. ಮಕ್ಕಳೇ, ಈ ಚಿಹ್ನೆಗಳ ಪರಿಚಯ ಮೊದಲು ಮಾಡ್ಕೊಳ್ಳೋಣ. ನೋಡಿ, ಅಂದರೆ ಬಾಣದ ಗುರುತು ಬಲಭಾಗಕ್ಕಿದ್ದರೆ
ನೋಡಿ ಈ ರೀತಿ ಬಲಭಾಗಕ್ಕೆ ಬಾಣದ ಗುರುತಿದ್ರೆ ಆ ಚಿಹ್ನೆ ದೊಡ್ಡದು. ನೋಡಿ ನಮ್ಮ ಸ್ಕ್ರೀನ್ನ ಎಡಭಾಗಕ್ಕೆ ಬಾಣದ ಗುರುತಿದೆ, ಎಡಗೈ ಕಡೆ ನೋಡಿ ಎಡಭಾಗ, ಅದು ಚಿಕ್ಕದು ಅಂತ ಆ ಚಿಹ್ನೆಯನ್ನು ನಾವು ಹೇಳ್ತೇವೆ. ನಂತರ ಇದು ನಿಮಗೆ ಗೊತ್ತಿರ್ತಕ್ಕಂಥ ರೀತಿಯಲ್ಲಿ ಸಮಚಿಹ್ನೆ. ಮಕ್ಕಳೇ, ಈಗ ಚಿಹ್ನೆಗಳ ಬಗ್ಗೆ ನಿಮಗೆ ಪರಿಚಯ ಆಯಿತು. ಈ ಚಿಹ್ನೆಗಳನ್ನು ಈ ಸಂಖ್ಯೆಗಳ ಮಧ್ಯೆ ಬಳಸಬೇಕು. ಹೋಲಿಕೆ ಮಾಡ್ತಕ್ಕಂಥದ್ದು ನಿಮಗೆ ಗೊತ್ತಿದೆ. ನೋಡಿ 5 ಇದೆ, ಇಲ್ಲಿ 2 ಇದೆ, ಅಂದರೆ 10,000 ಸ್ಥಾನದಲ್ಲಿ ಇಲ್ಲಿ ಇದು ದೊಡ್ಡ ಸಂಖ್ಯೆ, ಮೊದಲಿರತಕ್ಕಂಥದ್ದು ದೊಡ್ಡ ಸಂಖ್ಯೆ ಆಗುತ್ತೆ. ದೊಡ್ಡ ಸಂಖ್ಯೆ ಇರೋದ್ರಿಂದ ನಾವು ದೊಡ್ಡ ಚಿಹ್ನೆಯನ್ನು ಮೊದಲು ಹಾಕಬೇಕಾಗುತ್ತೆ. ನೋಡಿ ದೊಡ್ಡ ಚಿಹ್ನೆಯನ್ನು ಬಳಸಿದ್ದೀವಿ. ಅಂದರೆ ಇದರ ಅರ್ಥ ಏನಂತಂದರೆ 54,275 ಎಂಬುದು 26,475ಕ್ಕಿಂತ ದೊಡ್ಡದು. ಇದನ್ನು ಓದ್ತಕ್ಕಂಥ ರೀತಿ. ಮಕ್ಕಳೇ ನೋಡಿ ಇಲ್ಲಿ 2 ಸಂಖ್ಯೆಗಳಿದೆ, 89,760, 89,760. ನೀವು ಗಮನಿಸಿದಿರಾ, ಇಲ್ಲಿರ್ತಕ್ಕಂಥ ಎಲ್ಲ ಸ್ಥಾನದಲ್ಲಿರ್ತಕ್ಕಂಥ ಅಂಕಿಗಳು ಸಹ ಒಂದಕ್ಕೊಂದು ಸಮ ಇದೆ. ಯಾವ ಚಿಹ್ನೆಯನ್ನು ಹಾಕ್ಬೇಕು ಹೇಳಿ? ಕರೆಕ್ಟ್, ಇಲ್ಲಿ ಸಮ ಚಿಹ್ನೆಯನ್ನು ನಾವು ಹಾಕಬೇಕಾಗುತ್ತೆ. ಮಕ್ಕಳೇ ನೋಡಿ ಇಲ್ಲಿ 2 ಸಂಖ್ಯೆಗಳಿದೆ. ಈ ಸಂಖ್ಯೆಗಳ ಮಧ್ಯೆ ನೀವು ಚಿಹ್ನೆಯನ್ನು ಬಳಸಬೇಕು. ನೋಡಿ ಇಲ್ಲಿ 1 ಮತ್ತು ಇಲ್ಲಿ 6 ಅಂಕೆಗಳಿದೆ. ಈ ಸಂಖ್ಯೆ ಅಂದರೆ 16,600 ಚಿಕ್ಕ ಸಂಖ್ಯೆ ಆಗಿರೋದ್ರಿಂದ ನಾವೇನು ಮಾಡ್ತಾ ಇದ್ದೀವಿ, ಇಲ್ಲಿ ಚಿಕ್ಕ ಚಿಹ್ನೆಯನ್ನು ಬಳಸ್ತಾ ಇದ್ದೀವಿ. 16,600 64,850ಕ್ಕಿಂತ ಚಿಕ್ಕದು, ಅದನ್ನು ಓದ್ತಕ್ಕಂಥ ರೀತಿ. ನೋಡಿ ಈಗ ಇಲ್ಲಿ ಕೆಲವು ಲೆಕ್ಕಗಳನ್ನು ಕೊಟ್ಟಿದ್ದೀವಿ. ಅದನ್ನು ನೀವೇನು ಮಾಡಬೇಕಂತಂದರೆ ಯಾವ ಚಿಹ್ನೆ ಬರುತ್ತೆ ಅಂತ ಹೇಳಬೇಕು. ನೋಡಿ ಮೊದಲ 2 ಸಂಖ್ಯೆ, ಈ 2 ಸಂಖ್ಯೆಗಳ ಮಧ್ಯೆ ಯಾವ ಚಿಹ್ನೆ ಬರುತ್ತೆ? ನೋಡಿ ಯಾವ ಚಿಹ್ನೆ ಬರುತ್ತೆ? ಕರೆಕ್ಟ್, ಸಮ ಚಿಹ್ನೆ ಬರುತ್ತೆ. ನಂತರ ಎರಡನೇ ಒಂದು ಸಂಖ್ಯೆಯನ್ನು ನೋಡಿ, ಇಲ್ಲಿ ಯಾವ ಚಿಹ್ನೆಯನ್ನು ಹಾಕ್ಬೋದು? ಚಿಕ್ಕ ಚಿಹ್ನೆಯನ್ನು ಬಳಸಬೇಕು. ನಂತರ ಈ 2 ಸಂಖ್ಯೆಗಳ ಮಧ್ಯೆ ಕರೆಕ್ಟ್ ದೊಡ್ಡ ಚಿಹ್ನೆಯನ್ನು ಬಳಸಬೇಕು. ನಿಮ್ಮ ಉತ್ತರ ಸರಿಯಾಗಿದೆ ಮಕ್ಕಳೇ ನೋಡಿ ಇಲ್ಲಿ ಮಕ್ಕಳ ಚಿತ್ರ ಕಾಣ್ತಾ ಇದೆ. ನೋಡಿ ಯಾವ ರೀತಿ ಇದೆ. ಇವರ ಎತ್ತರವನ್ನು ನೋಡಿದಾಗ ಇವನು ಚಿಕ್ಕವನು, ನಂತರ ಇವರ ಹೈಟ್ ಏನಾಗ್ತಾ ಇದೆ ಅಂದರೆ ಏರಿಕೆ ಆಗ್ತಾ ಇದೆ. ಅಂದರೆ ಎಡಭಾಗದಿಂದ ಇವರ ಎತ್ತರ ಏನಾಗ್ತಾ ಇದೆ ಅಂದರೆ ಏರಿಕೆ ಆಗ್ತಾ ಇದೆ. ಇದನ್ನು ಏರಿಕೆ ಕ್ರಮ ಅಂತ ನಾವು ಹೇಳ್ತೀವಿ. ಇನ್ನೊಂದು ಚಿತ್ರ ನೋಡೋಣ. ನೋಡಿ ಎಡಭಾಗದಿಂದ ನೋಡಿದಾಗ ಈ ಮಕ್ಕಳ ಎತ್ತರ ಇಳಿಕೆ ಆಗ್ತಾ ಇದೆ. ಇದನ್ನು ನಾವು ಇಳಿಕೆ ಕ್ರಮ ಅಂತ ಹೇಳ್ತೀವಿ. ಮಕ್ಕಳೇ ಈಗ ನೋಡಿ ಇಲ್ಲಿ ಈ ಸಂಖ್ಯೆಗಳನ್ನು, ಇಲ್ಲಿ ಸಂಖ್ಯೆಗಳು ಕೊಟ್ಟಿದ್ದೀವಿ, 5 ಸಂಖ್ಯೆಗಳಿದೆ. ಈ ಸಂಖ್ಯೆಗಳನ್ನು ಏರಿಕೆ ಕ್ರಮ ಮತ್ತು ಇಳಿಕೆ ಕ್ರಮದಲ್ಲಿ ನಾವು ಬರಿಬೇಕು. ಬರೆಯೋದಕ್ಕೆ ಮೊದಲು ಇದಕ್ಕೆ ಸಂಬಂಧಿಸಿದಂಥ ಒಂದು ಚಟುವಟಿಕೆ ಇದೆ. ಆ ಚಟುವಟಿಕೆ ನೋಡೋಣವಾ? ಮಕ್ಕಳೇ ಇಲ್ಲಿ 5 ಅಂಕಿಯ ಸಂಖ್ಯೆಗಳಿವೆ. ಈ ಸಂಖ್ಯೆಗಳನ್ನು ಒಮ್ಮೆ ಓದೋಣ. 47,431, 27,850, 57,365, 87,184, 17,708. ಮಕ್ಕಳೇ ಈ ಸಂಖ್ಯೆಗಳನ್ನು ನಾವು ಏರಿಕೆ ಕ್ರಮದಲ್ಲಿ ಮತ್ತು ಇಳಿಕೆ ಕ್ರಮದಲ್ಲಿ ಬರೆಯಬೇಕು. ಈ 5 ಅಂಕಿಯ ಸಂಖ್ಯೆಗಳನ್ನು ಏರಿಕೆ ಕ್ರಮ ಮತ್ತು ಇಳಿಕೆ ಕ್ರಮದಲ್ಲಿ ಬರಿಬೇಕಾದರೆ 5 ಅಂಕಿಯ ಅತಿ ದೊಡ್ಡ ಸ್ಥಾನ 10,000 ಸ್ಥಾನ. 10,000 ಸ್ಥಾನದಲ್ಲಿರ್ತಕ್ಕಂಥ ಅಂಕಿಗಳನ್ನು ಅಥವಾ ಸಂಖ್ಯಾಸೂಚಕಗಳನ್ನು ನಾವು ಗಮನಿಸಬೇಕಾಗುತ್ತೆ, ಅವುಗಳನ್ನು ಹೋಲಿಕೆ ಮಾಡಬೇಕಾಗುತ್ತೆ. ನೋಡಿ 10,000 ಸ್ಥಾನದಲ್ಲಿ 4, 2, 5, 1, 8ಗಳಿವೆ. ಇಲ್ಲಿ ಏನಂತಂದರೆ ನಾವು 10,000 ಸ್ಥಾನದಲ್ಲಿ ಅತಿ ಚಿಕ್ಕ ಸಂಖ್ಯಾಸೂಚಕ ಅಥವಾ ಚಿಕ್ಕ ಅಂಕಿಯನ್ನು ಹೊಂದಿರತಕ್ಕಂಥ ಸಂಖ್ಯೆಯನ್ನು ಮೊದಲು ಬರೀಬೇಕು. ನೋಡಿ ಗಮನಿಸಿ, 4, 2, 5, 8, 1 ಇವುಗಳಲ್ಲಿ ಚಿಕ್ಕದು 1. ಅದನ್ನು ಹೊಂದಿರತಕ್ಕಂಥ ಸಂಖ್ಯೆ 17,708 ನಾನು ಮೊದಲು ಅಳವಡಿಸ್ತೀನಿ. ನಂತರ 8, 5, 2, 4 ಇವುಗಳಲ್ಲಿ ಚಿಕ್ಕದು 2 ಹೊಂದಿರತಕ್ಕಂಥ ಸಂಖ್ಯೆ 27,850 ನಂತರ ಅಳವಡಿಸ್ತೀನಿ. ನಂತರ 8, 5, 4 ಇವುಗಳಲ್ಲಿ ಚಿಕ್ಕದು ಅಂದರೆ 2ಕ್ಕಿಂತ ದೊಡ್ಡದು 4. ಆ 4 ಹೊಂದಿರತಕ್ಕಂಥ ಸಂಖ್ಯೆ 47,431 ನಂತರ ಅಳವಡಿಸ್ತೀನಿ. ನಂತರ ಉಳಿದಿರತಕ್ಕಂಥ ಇನ್ನು 2 ಸಂಖ್ಯೆಗಳಲ್ಲಿ 8 ಮತ್ತು 5 ಇವುಗಳಲ್ಲಿ ಚಿಕ್ಕದು 5.
ಆ 5 ಹೊಂದಿರತಕ್ಕಂಥ ಸಂಖ್ಯೆ 57,365. ಅದನ್ನು ನಂತರ ಅಳವಡಿಸ್ತೀನಿ ಮಕ್ಕಳೇ. ನಂತರ ಕೊನೆಯದಾಗಿ 8 ಹೊಂದಿರತಕ್ಕಂಥ ಸಂಖ್ಯೆ 87,184. ಮಕ್ಕಳೇ, ಇಲ್ಲಿ ಗಮನಿಸಿ, 10,000 ಸ್ಥಾನದಲ್ಲಿರ್ತಕ್ಕಂಥ ಅಂಕಿಗಳನ್ನು ಅಥವಾ ಸಂಖ್ಯಾಸೂಚಕಗಳನ್ನು 1, 2, 4, 5, 8 ಇವು ಏರಿಕೆ ಕ್ರಮದಲ್ಲಿವೆ. ಈ ರೀತಿ ಅತಿ ದೊಡ್ಡ ಸ್ಥಾನದಲ್ಲಿರ್ತಕ್ಕಂಥ ಅಂದರೆ 10,000 ಸ್ಥಾನದಲ್ಲಿರ್ತಕ್ಕಂಥ ಸಂಖ್ಯಾಸೂಚಕಗಳನ್ನು ಏರಿಕೆ ಕ್ರಮದಲ್ಲಿರ್ತಕ್ಕಂಥ ರೀತಿಯಲ್ಲಿ ಅಳವಡಿಸಿದಾಗ ಅವುಗಳು ಉಂಟು ಮಾಡ್ತಕ್ಕಂಥ ಸಂಖ್ಯೆಗಳಿರುತ್ತಲ್ಲ, ಆ ಸಂಖ್ಯೆಗಳು ಸಹ ಏರಿಕೆ ಕ್ರಮದಲ್ಲಿರ್ತವೆ. ಇಲ್ಲಿ ನೋಡಿ, 17,708, 27,850, 47,431, 57,365 ಮತ್ತು ಕೊನೆಯದಾಗಿ 87,184 ಇವುಗಳು ಏರಿಕೆ ಕ್ರಮದಲ್ಲಿವೆ. ಮಕ್ಕಳೇ, ಈಗ ಏರಿಕೆ ಕ್ರಮದಲ್ಲಿ ಬರೆದಿದ್ದಾಯಿತು. ಇಳಿಕೆ ಕ್ರಮ ಅಂತಂದರೆ ದೊಡ್ಡ ಸಂಖ್ಯೆಯಿಂದ ಚಿಕ್ಕ ಸಂಖ್ಯೆ ಕಡೆ ಬರ್ಕೊಂಡು ಬರಬೇಕು. ಈ ಇಳಿಕೆ ಕ್ರಮದಲ್ಲಿ ಬರೀಬೇಕಾದ್ರೆ ಈಗ 5 ಅಂಕಿಯ ಒಂದು ಸಂಖ್ಯೆಗಳನ್ನು 5 ಅಂಕಿಯ ದೊಡ್ಡ ಸ್ಥಾನ 10,000 ಸ್ಥಾನ. 10,000 ಸ್ಥಾನದಲ್ಲಿ ಅತಿ ದೊಡ್ಡ ಅಂಕಿ ಅಥವಾ ಸಂಖ್ಯಾಸೂಚಕ ಇರತಕ್ಕಂಥ ಸಂಖ್ಯೆಯನ್ನು ಮೊದಲು ನೋಡಿ 8, ಆನಂತರ 5, ನಂತರ 4, ನಂತರ 2, ನಂತರ 1. ಈ ರೀತಿ ಇಳಿಕೆ ಕ್ರಮದಲ್ಲಿ ಸಂಖ್ಯಾಸೂಚಕಗಳನ್ನು ಅಳವಡಿಸಿದಾಗ ಆ ಸಂಖ್ಯೆಗಳು ಏನಾಗಿರುತ್ತೆ ಅಂತಂದರೆ ಇಳಿಕೆ ಕ್ರಮದಲ್ಲಿ ಇರುತ್ತೆ. ನೋಡಿ, ಇಲ್ಲಿ ಗಮನಿಸಿ, 87,184, ಅದಕ್ಕಿಂತ ಚಿಕ್ಕದು 57,365, ನಂತರ 47,431, ನಂತರ 27,850, ಕೊನೆಯದಾಗಿ 17,708 ಈ ಸಂಖ್ಯೆಗಳು ಮಕ್ಕಳೇ ಇಳಿಕೆ ಕ್ರಮದಲ್ಲಿವೆ. ಮಕ್ಕಳೇ, ಈಗ ನೀವು 5 ಅಂಕಿಯ ಸಂಖ್ಯೆಗಳನ್ನು ಏರಿಕೆ ಕ್ರಮದಲ್ಲಿ ಬರೀತಕ್ಕಂಥದ್ದು ಮತ್ತು ಇಳಿಕೆ ಕ್ರಮದಲ್ಲಿ ಬರೀತಕ್ಕಂಥದ್ದನ್ನು ತುಂಬ ಚೆನ್ನಾಗಿ ಕಲ್ತ್ಕೊಂಡಿದ್ದೀರಾ. ಮಕ್ಕಳೇ, ಚಟುವಟಿಕೆ ನೋಡ್ಕೊಂಡು ಬಂದ್ರಲ್ಲ, ಈಗ ನೋಡಿ ಇಲ್ಲಿರ್ತಕ್ಕಂಥ ಸಂಖ್ಯೆಗಳನ್ನು, ಇಲ್ಲಿ ಇವು 5 ಅಂಕಿಯ ಸಂಖ್ಯೆಗಳು ಅಂದರೆ 10,000 ಸ್ಥಾನವನ್ನು ಹೊಂದಿವೆ. ನೋಡಿ, ಇಲ್ಲಿ ಏರಿಕೆ ಕ್ರಮದಲ್ಲಿ ಬರೀಬೇಕು. ಏರಿಕೆ ಕ್ರಮದಲ್ಲಿ ಬರೀಬೇಕಾದ್ರೆ ಮೊದಲು ಚಿಕ್ಕ ಸಂಖ್ಯೆಯನ್ನು ಬರೀಬೇಕು. ಚಿಕ್ಕ ಸಂಖ್ಯೆಯನ್ನು ಬರೀಬೇಕಾದ್ರೆ ಇದರಲ್ಲಿರ್ತಕ್ಕಂಥ 10,000ದಲ್ಲಿರ್ತಕ್ಕಂಥ ಅಂಕಿಗಳನ್ನು ನಾವು ಹೋಲಿಕೆ ಮಾಡಬೇಕು. 4, 2, 5, 8, 1 ಇವುಗಳಲ್ಲಿ ಯಾವುದು ಚಿಕ್ಕದು? 1. ಆ 1ಅನ್ನು ಹೊಂದಿರತಕ್ಕಂಥ ಒಂದು ಸಂಖ್ಯೆ 17,708 ಮೊದಲು. ನಂತರ 2ಅನ್ನು ಹೊಂದಿರತಕ್ಕಂಥ ಸಂಖ್ಯೆ 27,850 ನಂತರ 4ಅನ್ನು ಹೊಂದಿರತಕ್ಕಂಥ ಸಂಖ್ಯೆ 47,431 ನಂತರ 57,365 ನೋಡಿ, 5 10,000 ಸ್ಥಾನದಲ್ಲಿ 5 ಇದೆ. ನಂತರ ಕೊನೆಯದಾಗಿ 10,000 ಸ್ಥಾನದಲ್ಲಿ 8ಅನ್ನು ಹೊಂದಿರತಕ್ಕಂಥ 87,184 ಕೊನೆಯದಾಗಿ ಬರಿತೀವಿ. ನೋಡಿ ಮಕ್ಕಳೇ, ಇವು ಏರಿಕೆ ಕ್ರಮದಲ್ಲಿವೆ. ನೋಡಿ, 1 ಇದೆ ಇಲ್ಲಿ ಈ ಸ್ಥಾನದಲ್ಲಿ, 2, 4, 5, 8 ನೋಡಿ ಮಕ್ಕಳೇ. ಈಗ ನೋಡಿ, ಬಾಣದ ಗುರುತು ಏರಿಕೆಯನ್ನು ತೋರಿಸ್ತಾ ಇದೆ. ಮಕ್ಕಳೇ ನೋಡಿ, ಈ ಸಂಖ್ಯೆಗಳನ್ನು ನಾವು ನಂತರ ಏರಿಕೆ ಕ್ರಮದಲ್ಲಿ ಬರೆದಿದ್ದೇವೆ. ನಿಮಗೆಲ್ಲ ಏರಿಕೆ ಕ್ರಮದಲ್ಲಿ ಬರೀತಕ್ಕಂಥದ್ದು ಅರ್ಥ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ ಮಕ್ಕಳೇ ನೋಡಿ, ಇಲ್ಲಿರ್ತಕ್ಕಂಥ ಸಂಖ್ಯೆಗಳನ್ನು ನಾವು ಈಗ ಇಳಿಕೆ ಕ್ರಮ ಅಥವಾ ಅವರೋಹಣ ಕ್ರಮದಲ್ಲಿ ಬರೀಬೇಕು. ಮಕ್ಕಳೇ, ಇಲ್ಲಿರ್ತಕ್ಕಂಥ 5 ಅಂಕಿಯ ಸಂಖ್ಯೆಗಳು ನೋಡಿ, 10,000 ಸ್ಥಾನದಲ್ಲಿ 4, 2, 5, 8, 1 ಅಂದರೆ ಇಲ್ಲಿ ದೊಡ್ಡ ಅಂಕಿ 8ಅನ್ನು ಹೊಂದಿರತಕ್ಕಂಥ ಸಂಖ್ಯೆ 87,184 ಮೊದಲು. ನಂತರ 5ಅನ್ನು ಹೊಂದಿರತಕ್ಕಂಥ 57,365 ನಂತರ 4ಅನ್ನು ಹೊಂದಿರತಕ್ಕಂಥ 47,431 ನಂತರ 10,000 ಸ್ಥಾನದಲ್ಲಿ 2 ಇರತಕ್ಕಂಥ 27,850 ನಂತರ 1ಅನ್ನು 10,000 ಸ್ಥಾನದಲ್ಲಿ ಹೊಂದಿರತಕ್ಕಂಥ 17,708 ನಾವು ಬರಿತೀವಿ. ಮಕ್ಕಳೇ ನೋಡಿ, ಇವು ಇಳಿಕೆ ಕ್ರಮದಲ್ಲಿ ಇವೆ ಈ ಸಂಖ್ಯೆಗಳು. ನೋಡಿ, ಬಾಣದ ಗುರುತು ಇಳಿಕೆ ಕ್ರಮವನ್ನು ಸೂಚಿಸ್ತಾ ಇದೆ. ಮಕ್ಕಳೇ ನೋಡಿ, ಈ ಸಂಖ್ಯೆಗಳನ್ನು ನಂತರ ನಾವು ಇಳಿಕೆ ಕ್ರಮದಲ್ಲಿ ಅಥವಾ ಅವರೋಹಣ ಕ್ರಮದಲ್ಲಿ ಅಳವಡಿಸಿದ್ದೇವೆ. ಮಕ್ಕಳೇ ನೋಡಿ, ನೀವೀಗ ಈ ಸಂಖ್ಯೆಗಳನ್ನು ಏರಿಕೆ ಕ್ರಮದಲ್ಲಿ ಆರೋಹಣ ಕ್ರಮದಲ್ಲಿ ಬರೀಬೇಕು. ನಿಮಗೆ 10 ಸೆಕೆಂಡ್ ಕಾಲಾವಕಾಶ ಇದೆ. ಬರೀತೀರಲ್ಲ? ಉತ್ತರ ಪರಿಶೀಲನೆ ಮಾಡೋಣ ಮಕ್ಕಳೇ.
ಕರೆಕ್ಟ್. ನೀವು ಬರೆದಿರ್ತಕ್ಕಂಥ ಉತ್ತರ ಏನಾಗಿದೆ? ಸರಿಯಾಗಿದೆ. ನೋಡಿ 2 10,000 ಸ್ಥಾನದಲ್ಲಿ 5, 6, 9. ವೆರಿ ಗುಡ್ ಮಕ್ಕಳೇ, ತುಂಬ ಚೆನ್ನಾಗಿ ಬರೆದಿದ್ದೀರಾ. ಮಕ್ಕಳೇ ನೋಡಿ, ಈ ಸಂಖ್ಯೆಗಳನ್ನು ಇಳಿಕೆ ಕ್ರಮದಲ್ಲಿ ಬರೀಬೇಕು. ಇಲ್ಲೂ ಸಹ ನಿಮಗೆ 10 ಸೆಕೆಂಡ್ಗಳ ಕಾಲಾವಕಾಶ ಇದೆ. ರೆಡಿ ಇದ್ದೀರಲ್ಲ? ಉತ್ತರ ಪರಿಶೀಲನೆ ಮಾಡೋಣ ಮಕ್ಕಳೇ. ವೆರಿ ಗುಡ್, ನಿಮ್ಮ ಉತ್ತರ ಸರಿಯಾಗಿದೆ ಮಕ್ಕಳೇ. ಮಕ್ಕಳೇ ನೋಡಿ, ಇಲ್ಲಿರ್ತಕ್ಕಂಥ ಸಂಖ್ಯೆಗಳನ್ನು ಏರಿಕೆ ಮತ್ತು ಇಳಿಕೆ ಕ್ರಮದಲ್ಲಿ ಬರೀಬೇಕು. ಈ ಸಂಖ್ಯೆಗಳನ್ನು ಗಮನಿಸಿ. ಇಲ್ಲಿ ಇದಕ್ಕೆ ಸಂಬಂಧಪಟ್ಟಂಥ ಒಂದು ಚಟುವಟಿಕೆ ಇದೆ, ಆ ಚಟುವಟಿಕೆ ನೋಡ್ಕೊಂಡು ಬರೋಣ. ಮಕ್ಕಳೇ, ಇಲ್ಲಿ 5 ಅಂಕಿಯ ಸಂಖ್ಯೆಗಳಿವೆ. ಈ ಸಂಖ್ಯೆಗಳನ್ನು ಒಮ್ಮೆ ಓದೋಣ. 71,346, 77,438, 78,617, 73,164, 74,590. ಮಕ್ಕಳೇ, ಇಲ್ಲಿ ಈ 10,000 ಸ್ಥಾನದ ಅಂದರೆ 5 ಅಂಕಿಯ ಸಂಖ್ಯೆಗಳು. ಈ ಸಂಖ್ಯೆಗಳನ್ನು ನಾವು ಏರಿಕೆ ಕ್ರಮದಲ್ಲಿ ಬರಿಬೇಕು. ಏರಿಕೆ ಕ್ರಮದಲ್ಲಿ ಬರಿಬೇಕಾದರೆ 10,000 ಸ್ಥಾನ ಅಂದರೆ ಅತಿ ದೊಡ್ಡ ಸ್ಥಾನ 5 ಅಂಕಿಯ ಸಂಖ್ಯೆಯಲ್ಲಿ 10,000 ಸ್ಥಾನ. ಆ 10,000 ಸ್ಥಾನದಲ್ಲಿರ್ತಕ್ಕಂಥ ಅಂಕಿಗಳನ್ನು ಅಥವಾ ಸಂಖ್ಯಾ ಸೂಚಕಗಳನ್ನು ನಾವು ಹೋಲಿಕೆ ಮಾಡೋಣ. ಹೋಲಿಕೆ ಮಾಡಿದಾಗ ನೋಡಿ 7, 7, 7, 7, 7 ಈ ರೀತಿ. ಅಂದರೆ ಇಲ್ಲಿ ಅತಿ ದೊಡ್ಡ ಸ್ಥಾನ 10,000 ಸ್ಥಾನದಲ್ಲಿ ಸಂಖ್ಯಾಸೂಚಕಗಳು ಸಮವಾಗಿದೆ. ಸಮವಾಗಿದ್ದಾಗ ಅದರ ಹಿಂದಿನ ಸ್ಥಾನ ಅಂದರೆ 1000 ಸ್ಥಾನದಲ್ಲಿರ್ತಕ್ಕಂಥ ಸಂಖ್ಯಾಸೂಚಕಗಳನ್ನು ನಾವು ಗಮನಿಸಬೇಕು. 1000 ಸ್ಥಾನದಲ್ಲಿರ್ತಕ್ಕಂಥ ಅತಿ ಚಿಕ್ಕ ಸಂಖ್ಯಾಸೂಚಕ ನೋಡಿ, ಗಮನಿಸಿ 1. ಆ 1ಅನ್ನು ಹೊಂದಿರತಕ್ಕಂಥ ಸಂಖ್ಯೆ 71,346. ಅದನ್ನು ಮಕ್ಕಳೇ ನಾವು ಮೊದಲು ಅಳವಡಿಸಬೇಕಾಗುತ್ತೆ ಏರಿಕೆ ಕ್ರಮದಲ್ಲಿ ಬರೀಬೇಕಾದರೆ. ಅಂದರೆ ಇದು ಅತಿ ಚಿಕ್ಕ ಸಂಖ್ಯೆಯಾಗಿರುತ್ತೆ. ಆನಂತರ ಗಮನಿಸಿ, ಇಲ್ಲಿ ನಾವು 1000 ಸ್ಥಾನವನ್ನು ಮಾತ್ರ ಗಮನಿಸಬೇಕು. 1000 ಸ್ಥಾನದಲ್ಲಿರ್ತಕ್ಕಂಥ ಅಂಕಿಯನ್ನು 4, 3, 7, 8 ಇವುಗಳಲ್ಲಿ ಚಿಕ್ಕದು 3. ಈ 3ಅನ್ನು ಹೊಂದಿರತಕ್ಕಂಥ ಸಂಖ್ಯೆ 73,164. ಅದನ್ನು ನಾವು ನಂತರ ಅಳವಡಿಸಬೇಕಾಗುತ್ತೆ. ನಂತರ ಇನ್ನು 3 ಸಂಖ್ಯೆಗಳು ಉಳಿದಿವೆ ಮಕ್ಕಳೇ. ಇವುಗಳಲ್ಲಿ 4, 7, 8 ಇವುಗಳಲ್ಲಿ ಚಿಕ್ಕ ಅಂಕಿ 4. ಆ 4ಅನ್ನು ಹೊಂದಿರತಕ್ಕಂಥ ಸಂಖ್ಯೆ 74,590. ಅದನ್ನು ನಂತರ ಅಳವಡಿಸಬೇಕು ಮಕ್ಕಳೇ. ನಂತರ 7, 8 ಇವುಗಳಲ್ಲಿ ಚಿಕ್ಕದು 7, 4ಕ್ಕಿಂತ ದೊಡ್ಡದು. ಈ 7ಅನ್ನು ಹೊಂದಿರತಕ್ಕಂಥ ಸಂಖ್ಯೆ 77,438. ಅದನ್ನು ನಂತರ ನಾವು ಅಳವಡಿಸಬೇಕು. ನಂತರ ಕೊನೆಯದಾಗಿ 8ಅನ್ನು ಹೊಂದಿರತಕ್ಕಂಥ 78,617 ಕೊನೆಯದಾಗಿ ಅಳವಡಿಸಬೇಕು. ಮಕ್ಕಳೇ, ಇಲ್ಲಿ ನೋಡಿ 10,000 ಸ್ಥಾನದ ಅಂಕಿಗಳು ಸಮವಾಗಿದೆ. ನಂತರ ನಾವು ಗಮನಿಸಿರ್ತಕ್ಕಂಥದ್ದು ಆ ಸಮಯದಲ್ಲಿ 1000 ಸ್ಥಾನದ ಅಂಕಿಗಳು ನೋಡಿ 1, 3, 4, 7, 8 ಈ ರೀತಿ ಈ 1000 ಸ್ಥಾನದಲ್ಲಿರ್ತಕ್ಕಂಥ ಅಂಕಿಗಳನ್ನು ಅಥವಾ ಸಂಖ್ಯಾ ಸೂಚಕಗಳನ್ನು ಏರಿಕೆ ಕ್ರಮದಲ್ಲಿ ಅಳವಡಿಸಿದಾಗ ಅವುಗಳನ್ನು ಒಳಗೊಂಡಿರ್ತಕ್ಕಂಥ ಸಂಖ್ಯೆಗಳು ಸಹ ಏನಾಗಿರುತ್ತೆ ಅಂದರೆ ಏರಿಕೆ ಕ್ರಮದಲ್ಲಿರುತ್ತೆ. ಮಕ್ಕಳೇ, ಈಗ ನೋಡಿ 71,346, ನಂತರ 73,164, ನಂತರ 74,590, 77,438, ಕೊನೆಯದಾಗಿ 78,617. ಇವು ಏರಿಕೆ ಕ್ರಮದಲ್ಲಿವೆ. ಮಕ್ಕಳೇ, ಇಳಿಕೆ ಕ್ರಮದಲ್ಲಿ ಬರೀಬೇಕಾದ್ರೆ ನಾವು ಈಗ ಅನುಸರಿಸಿದ್ದೀವಲ್ಲ ಅದೇ ಕ್ರಮವನ್ನು ಅನುಸರಿಸಬೇಕು. ಅಂದರೆ ಇಲ್ಲಿ ಏನಾಗುತ್ತೆ ಅಂದರೆ ಇಳಿಕೆ ಕ್ರಮದಲ್ಲಿ ಬರೀಬೇಕಾದ್ರೆ ದೊಡ್ಡ ಸ್ಥಾನ 10,000 ಸ್ಥಾನದಲ್ಲಿ ಸಮ ಇದೆ. 1000 ಸ್ಥಾನದ ಅಂಕಿಗಳನ್ನು ನಾವು ಗಮನಿಸ್ತೀವಿ. 1000 ಸ್ಥಾನದ ಅಂಕಿಗಳನ್ನು ಇಳಿಕೆ ಕ್ರಮದಲ್ಲಿ ನೋಡಿ 8ಅನ್ನು ಹೊಂದಿರತಕ್ಕಂಥ ಸಂಖ್ಯೆಯನ್ನು ಮೊದಲು, 7ಅನ್ನು ಹೊಂದಿರತಕ್ಕಂಥ ಸಂಖ್ಯೆಯ ನಂತರ, ನಂತರ 4ಅನ್ನು ಹೊಂದಿರತಕ್ಕಂಥ ಸಂಖ್ಯೆ, ನಂತರ 3ಅನ್ನು ಹೊಂದಿರತಕ್ಕಂಥ ಸಂಖ್ಯೆ, ನಂತರ 1ಅನ್ನು ಹೊಂದಿರತಕ್ಕಂಥ ಸಂಖ್ಯೆ. ಅಂದರೆ ಇಳಿಕೆ ಕ್ರಮದಲ್ಲಿ ಬರೆದಾಗ ಮೊದಲು 78,617, ನಂತರ 77,438, ನಂತರ 74,590,
90, 73,164, ಕೊನೆಯದಾಗಿ 71,346. ಈ ರೀತಿ ನಾವು ಇಳಿಕೆ ಕ್ರಮದಲ್ಲಿ ಈ ಸಂಖ್ಯೆಗಳನ್ನು ಬರೀಬೇಕಾಗುತ್ತೆ ಅಥವಾ ಓದಬೇಕಾಗುತ್ತೆ. ಮಕ್ಕಳೇ, ನೀವು ಅಂದರೆ ಇಲ್ಲಿ 5 ಅಂಕಿಯ ಸಂಖ್ಯೆಗಳಲ್ಲಿ ಅಂದರೆ 10,000 ಸ್ಥಾನದಲ್ಲಿ ಅಂದರೆ ಅಂಕಿಗಳು ಸಮವಾಗಿದ್ದಾಗ ಸಂಖ್ಯೆಗಳನ್ನು ಯಾವ ರೀತಿ ಏರಿಕೆ ಕ್ರಮದಲ್ಲಿ ಬರೀಬಹುದು ಮತ್ತು ಇಳಿಕೆ ಕ್ರಮದಲ್ಲಿ ಬರೀಬಹುದು ಅಂತಕ್ಕಂಥದ್ದನ್ನು ಇದರಿಂದ ನೀವು ತಿಳ್ಕೊಂಡಿದ್ದೀರಾ. ಚೆನ್ನಾಗಿ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಮಕ್ಕಳೇ. ಚಟುವಟಿಕೆ ನೋಡ್ಕೊಂಡು ಬಂದ್ರಲ್ವಾ? ನೋಡಿ, 10,000 ಸ್ಥಾನದಲ್ಲಿ 7, 7, 7, 7, 7 ಇದೆ. ಇವೆಲ್ಲ ಸಮವಾಗಿದೆ. 10,000 ಸ್ಥಾನದಲ್ಲಿ ಇರ್ತಕ್ಕಂಥ ಅಂಕಿಗಳು ಸಮ ಇದ್ದಾಗ ನಾವು 1000 ಸ್ಥಾನದಲ್ಲಿ ಗಮನಿಸಬೇಕು. 1, 7, 8, 3, 4. ಇವುಗಳಲ್ಲಿ ಚಿಕ್ಕದು 1. ನೋಡಿ, 1 ಹೊಂದಿರತಕ್ಕಂಥ ಸಂಖ್ಯೆಯನ್ನು ನಾವು ಮೊದಲು, ನಂತರ 1000 ಸ್ಥಾನದಲ್ಲಿ 3 ಹೊಂದಿರತಕ್ಕಂಥ ಸಂಖ್ಯೆಯನ್ನು ನಂತರ 1000 ಸ್ಥಾನದಲ್ಲಿ 4 ಹೊಂದಿರತಕ್ಕಂಥ ಸಂಖ್ಯೆಯನ್ನು ನಂತರ 1000 ಸ್ಥಾನದಲ್ಲಿ 7 ಹೊಂದಿರತಕ್ಕಂಥ ಸಂಖ್ಯೆ ನಂತರ ಕೊನೆಯದಾಗಿ 1000 ಸ್ಥಾನದಲ್ಲಿ 8 ಹೊಂದಿರತಕ್ಕಂಥ ಸಂಖ್ಯೆಯನ್ನು ನಾವು ಬರೀಬೇಕಾಗುತ್ತೆ. ಮಕ್ಕಳೇ ಗಮನಿಸಿ, ಏರಿಕೆ ಕ್ರಮ ನೋಡಿ, 10,000 ಸ್ಥಾನದಲ್ಲಿ 1 ಇದೆ, 3, 4, 7, 8. ಈ ಅಂಕಿಗಳನ್ನು ನಾವು ಗಮನಿಸಬೇಕು. ನಾವು ಬರೆದಿರ್ತಕ್ಕಂಥ ಈ ಸಂಖ್ಯೆಗಳು ಈಗ ಏರಿಕೆ ಕ್ರಮದಲ್ಲಿ ಇವೆ. 71,346, 73,164, 74,590, 77,438, 78,617. ಮಕ್ಕಳೇ, ಈಗ ಇದೇ ಸಂಖ್ಯೆಗಳನ್ನು ಇಳಿಕೆ ಕ್ರಮದಲ್ಲಿ ಬರೀತಕ್ಕಂಥದ್ದು. ನೀವು ಏರಿಕೆ ಕ್ರಮದಲ್ಲಿ ಚೆನ್ನಾಗಿ ಬರೆದಿದ್ದೀರಾ, ಇಳಿಕೆ ಕ್ರಮದಲ್ಲಿ ಬರೀಬೇಕಾದರೂ ಸಹ ಇದೇ ನಿಯಮವನ್ನು ನಾವು ಅನುಸರಿಸಬೇಕು. 1000 ಸ್ಥಾನದಲ್ಲಿರ್ತಕ್ಕಂಥ ಅಂಕೆಗಳು ನೋಡಿ, 8, 8 ಹೊಂದಿರತಕ್ಕಂಥ ಸಂಖ್ಯೆಯನ್ನು ಮೊದಲು, 7 ಹೊಂದಿರತಕ್ಕಂಥ ಸಂಖ್ಯೆಯನ್ನು ನಂತರ, 4 ಹೊಂದಿರತಕ್ಕಂಥ ಸಂಖ್ಯೆ ಅನಂತರ, 3 ಹೊಂದಿರತಕ್ಕಂಥ ಸಂಖ್ಯೆ ನಂತರ 1 ಹೊಂದಿರತಕ್ಕಂಥ ಸಂಖ್ಯೆಯನ್ನು ನಾವು ಅಳವಡಿಸಿದ್ದೀವಿ. ಈ ಸಂಖ್ಯೆಗಳು ಇಳಿಕೆ ಕ್ರಮದಲ್ಲಿ ಇವೆ. ಮಕ್ಕಳೇ, ನಿಮಗೆ ಇಳಿಕೆ ಕ್ರಮದಲ್ಲಿ ಅಂದರೆ 10,000 ಸ್ಥಾನದಲ್ಲಿ ಅಂಕೆಗಳು ಸಮ ಇದ್ದಾಗ ನಾವು ಯಾವ ರೀತಿ ಇಳಿಕೆ ಕ್ರಮದಲ್ಲಿ ಸಂಖ್ಯೆಗಳನ್ನು ರಚಿಸ್ತಕ್ಕಂಥದ್ದು ಅಥವಾ ಬರೀತಕ್ಕಂಥದ್ದು ಅಂತ ನಿಮಗೆ ಗೊತ್ತಾಗಿದೆ ಮಕ್ಕಳೇ. ನೋಡಿ, ಈ ಸಂಖ್ಯೆಗಳನ್ನು ತಾವು ಏರಿಕೆ ಕ್ರಮದಲ್ಲಿ ಬರೀಬೇಕು. ನಿಮಗೆ 10 ಸೆಕೆಂಡ್ಗಳ ಕಾಲಾವಕಾಶ ಇದೆ. ಬರೀತಿರಲ್ಲ ಮಕ್ಕಳೇ? ರೆಡಿ ಇದ್ದೀರಲ್ಲ? ಉತ್ತರ ನೋಡೋಣವಾ? ಎಸ್, ನೋಡಿ, 1, 2, 4, 7 7 ಹೊಂದಿರತಕ್ಕಂಥ ಸಂಖ್ಯೆಯನ್ನು ನೀವು ಅಳವಡಿಸಿದ್ದೀರಾ. ಉತ್ತರ ಸರಿಯಾಗಿದೆ ಮಕ್ಕಳೇ. ಇದೇ ಸಂಖ್ಯೆಯನ್ನು ನೀವು ಇಳಿಕೆ ಕ್ರಮದಲ್ಲಿ ಅಥವಾ ಅವರೋಹಣ ಕ್ರಮದಲ್ಲಿ ಬರೀಬೇಕು. ಎಸ್, ಕರೆಕ್ಟ್ ಮಕ್ಕಳೇ. 7 ಹೊಂದಿರತಕ್ಕಂಥ ಅಂದರೆ 1000 ಸ್ಥಾನದಲ್ಲಿ 7 ಹೊಂದಿರತಕ್ಕಂಥ ಸಂಖ್ಯೆ, ನಂತರ 4 ಹೊಂದಿರತಕ್ಕಂಥ ಸಂಖ್ಯೆ, ನಂತರ 2, ನಂತರ 1 ಹೊಂದಿರತಕ್ಕಂಥ ಸಂಖ್ಯೆಯನ್ನು ತಾವು ಬರೆದಿದ್ದೀರಾ. ಇದು ಇಳಿಕೆ ಕ್ರಮದಲ್ಲಿದೆ. ತುಂಬ ಚೆನ್ನಾಗಿ ನೀವು ಅರ್ಥ ಮಾಡ್ಕೊಂಡಿದ್ದೀರಾ. ಮಕ್ಕಳೇ, ಮನೆ ಕೆಲಸ ನೋಡಿ, ಚಿಕ್ಕ ಸಂಖ್ಯೆಯನ್ನು ಬರೆಯಿರಿ. ಇವೆರಡು ಸಂಖ್ಯೆಗಳಲ್ಲಿ ನೀವು ಚಿಕ್ಕ ಸಂಖ್ಯೆಯನ್ನು ಬರೀಬೇಕು. ಮಕ್ಕಳೇ ನೋಡಿ, ಈ ಸಂಖ್ಯೆಗಳನ್ನು ಏರಿಕೆ ಮತ್ತು ಇಳಿಕೆ ಕ್ರಮದಲ್ಲಿ ಬರೀರಿ. ಬರ್ಕೊಳ್ಳಿ ಮಕ್ಕಳೇ, ಈ ಸಂಖ್ಯೆಗಳನ್ನು ಏರಿಕೆ ಮತ್ತು ಇಳಿಕೆ ಕ್ರಮದಲ್ಲಿ ಬರೆದು ನಿಮ್ಮ ಶಿಕ್ಷಕರಿಗೆ ತೋರಿಸಬೇಕು. ನಂತರ 5ನೇ ತರಗತಿ ಗಣಿತ ಪಠ್ಯಪುಸ್ತಕದ ಪುಟ ಸಂಖ್ಯೆ 15ರಲ್ಲಿರ್ತಕ್ಕಂಥ ಲೆಕ್ಕಗಳು ನಿಮ್ಮ ಸ್ಕ್ರೀನ್ ಮೇಲೆ ಕಾಣುತ್ತೆ. ಆ ಲೆಕ್ಕಗಳನ್ನು ನೀವು ಮಾಡಿ ನಿಮ್ಮ ಶಿಕ್ಷಕರಿಗೆ ತೋರಿಸ್ಬೇಕು. ತೋರಿಸ್ತಿರಲ್ಲ ಮಕ್ಕಳೇ? ತಮಗೆಲ್ಲರಿಗೂ ವಂದನೆಗಳು. ನಾನು HS ಪರಮೇಶಯ್ಯ, ಮುಖ್ಯ ಶಿಕ್ಷಕರು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಂಜಾರಪಾಳ್ಯ, ಬೆಂಗಳೂರು ದಕ್ಷಿಣ ವಲಯ 1. ಮುಂದಿನ ಗಣಿತ ಅವಧಿಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ನಮಸ್ಕಾರ.